ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾನು ಗಾಡಿಗೆ ಸ್ಯಾಡಲ್ ಸ್ಟೇ ಆರ್ಡರ್ ಮಾಡಿದ್ದೀನಿ, ಕಾರ್ಬನ್ ರೇಸಿಂಗ್ ಅವ್ರದ್ದು. ಇದು ಅವರು ತುಮಕೂರಲ್ಲಿರೋದು, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ನೋಡಿ, 3 ಪಾಯಿಂಟ್ ಪ್ಯಾನಿಯರ್ ಮೌಂಟ್ ಸ್ಯಾಡಲ್ ಸ್ಟೇ ಫಾರ್ KTM 390 ಅಡ್ವೆಂಚರ್. ಸೊ ಏನಂದರೆ ಇದು ಮುಂದಕ್ಕೆ ಪ್ಯಾನಿಯರ್ಸು ಹಾಕ್ಬೋದು. ಕಾರ್ಬನ್ ರೇಸಿಂಗ್ ಅವರು ಪ್ಯಾನಿಯರ್ಸ್ ಮಾಡ್ತಾಯಿದ್ದಾರೆ ಇನ್ನು ಫ್ಯೂಚರಲ್ಲಿ. ಇವಾಗ ಡಿಸೈನ್ ಮಾಡಿದ್ದಾರೆ, ಅದು ಬಂದರೆ ಡೈರೆಕ್ಟ್ ಫಿಟ್ ಇದಕ್ಕೆ. ಇವಾಗ ಸದ್ಯಕ್ಕೆ ಸ್ಯಾಡಲ್ ಸ್ಟೇ ಆಗಿ ಯೂಸ್ ಮಾಡ್ತೀನಿ, ಆಮೇಲೆ ನೋಡೋಣ. ಪ್ಯಾನಿಯರ್ಸ್ ತೊಗೊಂಡ್ರೆ ಡೈರೆಕ್ಟಾಗಿ ಪ್ಯಾನಿಯರ್ಸ್ ಹಾಕ್ಕೋಬೋದು. ಒಳಗೇನಿದೆ ಚೆಕ್ ಮಾಡೋಣ ಬನ್ನಿ. ಸೊ ಈ ಥರ ಇದೆ ಒಳಗಡೆ. ಇದು ಬ್ರ್ಯಾಕೆಟ್ಸು ಮೌಂಟ್ ಆಗೋಕ್ಕೆ. ಇದು ಅಷ್ಟೇ, ಮಧ್ಯದಲ್ಲಿ ಕೆಳಗಡೆ ಫ್ರೇಮ್ ಹತ್ರ ಬೋಲ್ಟ್ ಹಾಕ್ಸೋಕ್ಕೆ ಫ್ರೇಮ್. ಇದು ಹಾರ್ಡ್ವೇರ್ ಕೊಟ್ಟಿದ್ದಾರೆ. ಆಮೇಲೆ ಇದೂ ಬ್ರ್ಯಾಕೆಟ್ಸು. ಇದು ಬಂದು ನಮ್ಮ ಮೇಯ್ನು ಸ್ಯಾಡಲ್ ಸ್ಟೇ. ಒಳಗೆ ಹೆಂಗಿದೆ ನೋಡ್ತೀರಾ? ಸೊ ಇದೆ ನಾನು ಆರ್ಡರ್ ಮಾಡಿರೋ ಸ್ಯಾಡಲ್ ಸ್ಟೇ. ಸಖತ್ತಾಗಿದೆ ಬಿಲ್ಡ್ ಕ್ವಾಲಿಟಿ ನೋಡಿ. ಇದು ಔಟ್ಸೈಡು, ಇದು ಇನ್ಸೈಡು. ಹಿಂಗೆ ಆಚೆಯಿಂದ ನೋಡಿದ್ರೆ ಹಿಂಗೆ ಕಾಣುತ್ತೆ. ಸೊ ಈ ಕಡೆ ಮತ್ತು ಈ ಕಡೆ ಅಡ್ವೆಂಟೋರ್ ಅಂತ ಅವ್ರ ಕಂಪನಿ, ಕಾರ್ಬನ್ ರೇಸಿಂಗ್ ಅವರು. ಸೊ ಅದೇ ಥರ ಇದು 3 ಕಡೆ ಮೌಂಟ್ ಆಗುತ್ತೆ. ಒಂದು ಮೇಲೆ, ಒಂದು ಈ ಕಡೆ, ಒಂದು ಕೆಳಗಿಂದ ಮೌಂಟ್ ಆಗುತ್ತೆ. ಸೊ ಇವಾಗ ಕತ್ಲೆ ಆಗಿದೆ, ತೋರ್ಸೋಕ್ಕಾಗಲ್ಲ ಬೈಕ್ ಮೇಲೆ ಹಾಕ್ಬಿಟ್ಟು. ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿಗೆ ಫ್ಯೂ ಸೆಕೆಂಡ್ಸಲ್ಲಿ ನೋಡ್ತೀರಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೋಡಿ, ಈ ಥರ ಸೆಟಪ್ ಮಾಡ್ತಾಯಿದ್ದೀನಿ. ನಂದು ಟಾಪ್ ರ್ಯಾಕ್ ಆಗಲೇ ಇತ್ತು, ಮೋಟರಿನವ್ರದ್ದು ತೋರಿಸಿದ್ದೀನಲ್ವಾ, ಅದಕ್ಕೆ ಅದನ್ನ ತೆಗಿಬೇಕಾಯ್ತು. ಅದನ್ನೇ ತೆಗಿಯೋದೊಂದು ದೊಡ್ಡ ಟಾಸ್ಕು. ಸೊ ಅದನ್ನ ತೆಗೆದು ಈ 2 ಪಾರ್ಟ್ನ ಹಾಕಬೇಕು. ಇಲ್ಲಿ ಎಂಟೈರ್ ಏನಂತಾರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹೆಂಗೆ ಫಿಟ್ ಮಾಡೋದಂತ ಅವ್ರ ವೆಬ್ಸೈಟಲ್ಲೇ, ಕಾರ್ಬನ್ ರೇಸಿಂಗಲ್ಲಿ. ಅದನ್ನ ನೋಡಿಕೊಂಡು ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಪಾಯಿಂಟ್ ಮೌಂಟ್ ಆಗುತ್ತೆ, ಇಲ್ಲಿ ಇವಾಗ ತೆಗ್ದಿದ್ದೀನಿ ಸ್ಕ್ರೂ. ಇಲ್ಲಿಗೆ ಒಂದು ಮೌಂಟ್ ಆಗುತ್ತೆ, ಆಮೇಲೆ ಇಲ್ಲಿದೆ. ಸೊ 3 ಪಾಯಿಂಟ್ಸ್ ಮೌಂಟ್ ಆಗುತ್ತೆ. ಆ ಕಡೆನೂ 3 ಪಾಯಿಂಟ್, ಈ ಕಡೆನೂ 3 ಪಾಯಿಂಟು. ಸೊ ಫಿಟ್ ಮಾಡ್ತಾ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಅಪ್ಡೇಟ್ಸ್ ತೋರಿಸ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಲೂಸ್ ಮಾಡಿ, ಇದು ಟಾಪ್ ರ್ಯಾಕ್ ಇರೋದ್ರಿಂದ ಸ್ವಲ್ಪ ಹಿಂಸೆ ಅನಿಸುತ್ತೆ, ಬಟ್ ಸ್ಟಿಲ್ ಇದ್ರ ಮಧ್ಯೆ ಹಿಂಗೆ ಕೂತ್ಕೊಳ್ಳುತ್ತೆ. ಆ ಕಡೆನೂ ಕೂತ್ತೀನಿ ಅಷ್ಟೇ. ಇವಾಗ ಇಲ್ಲಿ ಒಂದು ಬ್ರ್ಯಾಕೆಟ್ ಫಿಟ್ ಮಾಡಿ, ಇಲ್ಲಿ ಬ್ರ್ಯಾಕೆಟು ಸೇಮ್ ಆ ಕಡೆ ಮಾಡಿಬಿಟ್ಟು ಡೈರೆಕ್ಟ್ ಫಿಟ್ ಮಾಡೋದಷ್ಟೇ. ಫಿಟ್ ಮಾಡಾದ್ಮೇಲೆ ತೋರಿಸ್ತೀನಿ. ಓಕೆ, ಕ್ವಿಕ್ ಅಪ್ಡೇಟು ನೋಡಿ. ಈ ಥರ ಮೌಂಟ್ ಮಾಡಿದ್ದೀನಿ ಲೂಸಾಗಿ. ಇದು ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಈ ಥರ ಕೊಟ್ಟಿದ್ದಾರೆ ಅಡ್ಜಸ್ಟಬಲ್. ಹಿಂಗೆ ಮೂವ್ ಮಾಡ್ಕೋಬೋದು, ಎಲ್ಲಿಗೆ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲೊಂದು ಮೌಂಟ್ ಆಗಿದೆ, ಇಲ್ಲಿ ಒಂದು ಮೌಂಟು, ಇಲ್ಲಿ. ಸೊ ನೋಡ್ಕೊಳ್ಳಿ, ಈ ಥರ ಮೌಂಟ್ ಮಾಡಿದ್ರೆ ಈ 2 ತೂತು ಇದು ಹಾಕಬೇಕು, ಈ 2 ತೂತಿಗೆ ಇದು ಹಾಕಬೇಕು, ಲಾಸ್ಟ್ ಒಂದು ಈ ಥರ. ಸೊ ಇವಾಗ ಆ ಕಡೆದು ಹಾಕ್ತೀನಿ ಸೇಮ್. ಅಲ್ಲಿರೋ ಸ್ಕ್ರೂ ಬಿಚ್ಚಿಬಿಟ್ಟು ಇಲ್ಲೊಂದು ಸ್ಕ್ರೂ ಬಿಚ್ಚಿ ಅವ್ರು ಕೊಟ್ಟಿರೋ ಸ್ಕ್ರೂಸ್ನ ಹಾಕೋದಷ್ಟೇ. ಸೊ ಇನ್ನು ಫೈನಲ್ ಫಿಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಓಕೆ ಗೈಸ್, ಫೈನಲಿ ಫಿಕ್ಸ್ ಮಾಡಿದ್ದೀನಿ ನೋಡಿ. ಈ ಥರ ಇದೆ ಸ್ಯಾಡಲ್ ಸ್ಟೇ, ಆರ್ ಕೆನ್ ಕಾಲ್ ಇಟ್ ಏನಂತಾರೆ ಪ್ಯಾನಿಯರ್ ಮೌಂಟು. ಓಕೆ, ಸೊ ಫೈನಲ್ ಲುಕ್ ಈ ಥರ ಇರುತ್ತೆ ನೋಡಿ. ಇವಾಗ ಮೌಂಟ್ ಮಾಡಿ ಎಲ್ಲ ವಾಪಸ್ ಇಟ್ಟಿದ್ದೀನಿ. ಇನ್ನೂ ಟೈಟ್ ಮಾಡಿಲ್ಲ, ಎಲ್ಲ ಅಲೈನ್ಮೆಂಟ್ ಮಾಡಿಬಿಟ್ಟು, ಅಂದರೆ ಇದು ರೂಮ್ ಫಾರ್ ಅಡ್ಜಸ್ಟ್ಮೆಂಟ್ ಇದೆ, ಹೆಂಗೆ ಬೇಕೋ ಆ ಥರ ಅಲೈನ್ ಮಾಡಿಬಿಟ್ಟು ಟೈಟ್ ಮಾಡೋ ಥರ. ಸೊ ಇದನ್ನು ಯಾವುದೋ ಮಾಡಿಲ್ಲ, ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಫೈನಲಾಗಿ ಟೈಟ್ ಮಾಡಬೇಕು ಅಷ್ಟೇ. ಫೈನಲಾಗಿ ಟೈಟ್ ಮಾಡಿದ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್. ಓಕೆ, ಇದೇ ಫೈನಲ್ ರಿಸಲ್ಟು ನೋಡಿ ಹೆಂಗಿದೆ. ಫುಲ್ ಟೈಟ್ ಮಾಡಿದ್ದೀನಿ. ಅಲ್ಲಾಡ್ಸಿದ್ರೆ ಗಾಡಿನೇ ಅಲ್ಲಾಡುತ್ತೆ. ಇಲ್ಲಿ, ಅಲ್ಲಿ ಮತ್ತು ಮೇಲ್ಗಡೆ 3 ಪಾಯಿಂಟ್ಸ್. ಇನ್ನೊಂದು ಇಲ್ಲಿಂದ ಇಲ್ಲಿಗೆ ಈ ತೂತಿಂದ ಈ ತೂತಿಗೆ
ಒಂದು ಪೋಲ್ ಹಾಕೋಣ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ನೋಡೋಣ, ಪ್ಯಾನಿಯರ್ ಹಾಕ್ಸಿದ್ರೆ ಹಾಕಿಸ್ತೀನಿ. ಓಕೆ, ಈ ಥರ ಕಾಣಿಸುತ್ತೆ. ನಂಗೆ ಇಷ್ಟ ಆಯಿತು. ಐ ಆಮ್ ಸ್ಯಾಟಿಸ್ಫೈಡ್. ಮಳೆ ಬರ್ತಾ ಇದೆ ಕಾನ್ಸ್ಟೆಂಟಾಗಿ, ಆದರೂ ಮಾಡಿದ್ದೀನಿ. DIY ಅವ್ರದ್ದು PDF ಇದೆ ಅವ್ರ ವೆಬ್ಸೈಟಲ್ಲಿ, ಅದನ್ನ ನೋಡ್ಕೊಂಡು ಮಾಡಿದ್ರೆ ಆಯಿತು. ಇಲ್ಲಿ ಎಕ್ಸ್ಟ್ರಾ ವಾಷರ್ದು ಒಂದು ಹಾಕಿದೆ ಹಿಂದೆಗಡೆ, ಆದ್ರೂ ಸ್ವಲ್ಪ ಸರಿಯಾಗಿ ಕೂತಿಲ್ಲ. ನೋಡೋಣ ಮುಂದಕ್ಕೆ ಯಾವಾಗನ ತೆಗೆದ್ಬಿಟ್ಟು ಇನ್ನೂ ದೊಡ್ಡ ವಾಷರ್ ಹಾಕೋಣ ಅಂದ್ಕೊಂಡಿದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ದು ದೊಡ್ಡ ವಾಷರ್ ಸಿಗಲಿಲ್ಲ, ಮಾರ್ಕೆಟ್ ಕಡೆ ಹೋಗಬೇಕು, ಅದಕ್ಕೆ ಹಿಂಗೆ ಹಾಕಿ ಇಟ್ಟಿದ್ದೀನಿ ಸದ್ಯಕ್ಕೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಇದೇ ಥರ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಮತ್ತು ಟ್ರಾವೆಲ್ ವ್ಲಾಗ್ಸು. ಇದೆಲ್ಲ ಏನಕ್ಕೆ ಮಾಡಿಸ್ತೀನಿ ಅಂದರೆ, ನೆಕ್ಸ್ಟ್ ವೀಕ್ ಕೇರಳ ರೈಡ್ ಹೋಗ್ತಾಯಿದ್ದೀವಿ, ಮಾನ್ಸೂನ್ ರೈಡ್ 2022. ಸೊ ಇಲ್ಲಿಗೆ ಇದಾಕೋಣ ಅಂತ. ಕ್ರ್ಯಾಶ್ ಬ್ಯಾಗ್ಸು, ಕ್ರ್ಯಾಶ್ ಗಾರ್ಡ್ ಬರಲಿಲ್ಲ. ಸೊ ಇಲ್ಲಿಗೆ ಕ್ರ್ಯಾಶ್ ಗಾರ್ಡ್ದು ನಂದು ಡರ್ಟ್ ಸ್ಯಾಕ್ ಇದೆಯಲ್ಲ, ಅದನ್ನ ಎಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಟೈಲ್ ಬ್ಯಾಗ್ ಹಾಕೋದು, ಹಿಂದೆಗಡೆ ಟಾಪ್ ಬಾಕ್ಸ್. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್ ಲಗೇಜ್ ಸಿಸ್ಟಮ್ಗೆ ಸತಿ. ನೆಕ್ಸ್ಟ್ ರೈಡ್ ಅಷ್ಟರಲ್ಲಿ ಮುಂದೆಗಡೆ ಕ್ರ್ಯಾಶ್ ಗಾರ್ಡ್ ಬಂದಿರುತ್ತೆ, ಆವಾಗ ಇಲ್ಲಿ ಹಾಕೋ ಬ್ಯಾಗ್ ಅಲ್ಲಿ ಹಾಕ್ತೀನಿ. ಇಲ್ಲಿ ಐದರ್ ಸ್ಯಾಡಲ್ ಬ್ಯಾಗ್ಸ್ ಆರ್ ಪ್ಯಾನಿಯರ್, ಇವ್ರದ್ದು ಅಡ್ವೆಂಟೂರ್ ಅವ್ರದ್ದು ಪ್ಯಾನಿಯರ್ಸ್ ಬರ್ತಾಯಿದೆ, ನೋಡ್ತೀನಿ ಯಾವುದಾಗುತ್ತೆ ಅದನ್ನು ಹಾಕ್ಸ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.